ಕುವೆಂಪು ವಿಶ್ವವಿದ್ಯಾಲಯ ಹಾಗೂ ಚೆನ್ನೈನ ಜರ್ನಲ್ ಆಫ್ ಡೈಲಾಗ್ಸ್ ಆನ್ ನಾಲೆಜ್ ಇನ್ ಸೊಸೈಟಿ ವತಿಯಿಂದ ಫೆಬ್ರವರಿ 20-22ರವರೆಗೆ ಸಮಾಜದಲ್ಲಿ ಜ್ಞಾನ ಅನ್ನೋ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕುವೆಂಪು ವಿಶ್ವವಿದ್ಯಾಲಯದ ಬಸವ ಸಭಾಭವನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಹೇಳಿದ್ದಾರೆ. ಪತ್ರಿಕಾಭವನದಲ್ಲಿ ಈ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಸಮಾಜದಲ್ಲಿರುವ ಜ್ಞಾನದ ಕುರಿತಂತೆ ಈ ಸಮಾವೇಶ 75 ವರ್ಷಗಳ ರಾಷ್ಟ್ರ ನಿರ್ಮಾಣ ಹಾಗೂ ಅಭಿವೃದ್ಧಿ ದಾರಿಯಲ್ಲಿ ಜ್ಞಾನದ ಬಗೆಗಿನ ಪ್ರಶ್ನೆಗಳು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಶ್ನೆಗಳನ್ನು ಚರ್ಚಿಸುವ ಮುಕ್ತ ವೇದಿಕೆಯಾಗಿದೆ. ದೇಶದ ಅಭಿವೃದ್ಧಿಯಲ್ಲಿ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ಬಗ್ಗೆ ಹಿಂದಿನಿಂದಲೂ ಚರ್ಚೆಗಳು ನಡೀತಾ ಇವೆ. ಆದರೂ ಮಾನವನ ಬದುಕಿನ ಇತರೆ ಜ್ಞಾನ ವಲಯಗಳಾದಂಥ ಅರ್ಥಶಾಸ್ತ್ರ, ರಾಜಕೀಯ, ಸಮಾಜ ವಿಜ್ಞಾನ, ಕಲೆ, ತತ್ವಶಾಸ್ತ್ರ, ಸಾಮಾಜಿಕ ಸಂಘಟನೆ, ಕುಟುಂಬ ಮುಂತಾದ ವಿಷಯಗಳ ಕುರಿತು ವಿಮರ್ಶಾತ್ಮಕ ಚಿಂತನೆಗಳು ಇದುವರೆಗೂ ನಡೆದಿಲ್ಲ. ಹಾಗಾಗಿ ನ್ಯಾಯ, ಸ್ವಾತಂತ್ರ್ಯ ಹಾಗೂ ಸುಸ್ಥಿರತೆ ಅಂತಹ ವಿಷಯಗಳಿಗೆ ಸಿಕ್ಕಂಥ ಪ್ರಾಮುಖ್ಯತೆ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಸಿಕ್ಕಿಲ್ಲ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ, ನಮ್ಮ ಬಹುಪಾಲು ಬಿಕ್ಕಟ್ಟುಗಳನ್ನು ಪರಿಹರಿಸಿಕೊಳ್ಳಲು ಬಿಕ್ಕಟ್ಟುಗಳ ಒಡಲಲ್ಲೇ ಇರುವ ಜ್ಞಾನ ಮತ್ತು ಅದರ ಮೂಲ ತತ್ವಗಳ ಪ್ರಶ್ನೆಗಳನ್ನು ಎದುರುಗೊಳ್ಳುವುದು ಮುಖ್ಯ. ಆದರೆ ಅಧಿಕಾರ, ಆಸಕ್ತಿ, ಆದ್ಯತೆಗಳ ಆಚೆ ಅದು ಅಂತಹ ಪ್ರಾಮುಖ್ಯತೆಯನ್ನು ಪಡೆದಿಲ್ಲ ಎಂಬುದು ನನ್ನ ಅಭಿಪ್ರಾಯ ಅಂತ ಕುಲಪತಿಗಳು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂತಹ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಅಂತೇಳಿ ಶರತ್ ಅನಂತಮೂರ್ತಿ ಅವರು ಹೇಳಿದ್ದಾರೆ. ನಾಲೆಡ್ಜ್ ಇನ್ ಸೊಸೈಟಿ ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಇದು ನಾನು ಬಂದ ಹೊಸದರಲ್ಲೇ ಪ್ರಸ್ತಾಪ ಆಯಿತು, ಈ ಥರ ನಾವು ಯಾಕೆ ಒಂದು ಮಾಡಬಾರ್ದು ಅಂತ. ಅದೀಗ 1 ವರ್ಷ ಆಯಿತು ನಾನು ಬಂದು, 1 ವರ್ಷ ಕಳೆದು ಇವಾಗ ಇದು ಒಂದು ಕಾರ್ಯರೂಪಕ್ಕೆ ಬಂದಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಲು ನಾನು ಕೂತಿರೋದು. ಮುಖ್ಯವಾಗಿ ನಾವು ಹೋದ ಶತಮಾನದಿಂದ ನೋಡ್ತಾ ಹೋದರೆ ಆಧುನಿಕ ವಿಜ್ಞಾನ, ತಂತ್ರಜ್ಞಾನ ಅದಕ್ಕೆ ಒಂದು ಬಲವಾಗಿ ಅದು ಬೆಳೀತು. ಅದು ಕೈಗಾರಿಕಾ ಕ್ರಾಂತಿಯಿಂದಾಗಿಯೋ ಪಶ್ಚಿಮದಲ್ಲಿ, ಮತ್ತು ಒಂದು ಕೊಲೋನಿಯಲಿಸಮ್ ಇಂದಾಗಿಯೂ ಕೂಡ ಅದಕ್ಕೊಂದು ಬಲ ಸಿಕ್ತು. ಇದು ಏನಾಗಿದೆ ಇವತ್ತು, ಅದು ಒಂದು ಡಾಮಿನೆಂಟ್ ಡಿಸ್ಕೋರ್ಸ್ ಆ್ಯಂಡ್ ನಾಲೆಡ್ಜ್ ಸಿಸ್ಟಮ್ ಆಗಿ ಪರಿವರ್ತನೆಗೊಂಡಿದೆ. ಬಟ್ ಇದರಿಂದಾಗಿ ನಾವು ಏನು ಕೇಳಬೇಕು ಅಂದರೆ, ಈ ಡಾಮಿನೆಂಟ್ ನಾಲೆಡ್ಜ್ ಸಿಸ್ಟಮ್ ಅಂತ ನಾವು ಮಾಡರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಅವಲಂಬಿತವಾಗಿರೋಂಥ ಒಂದು ಸಿಸ್ಟಮು ಇದು ನಮ್ಮ ದೇಶಕ್ಕೆ ಬಂದು ಸುಮಾರು 18ನೇ ಶತಮಾನದ ಅಂತ್ಯಕ್ಕೆ ಪ್ರವೇಶ ಮಾಡ್ತು ಬ್ರಿಟಿಷರಿಂದ. ನಂತರ ಅದು ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ಸ್ವಲ್ಪ ಅದಕ್ಕೆ ಒಂದು ಪ್ರೋತ್ಸಾಹ ಸಿಕ್ತು. ಆದರೆ ಇವತ್ತು ನಾವು ಕೇಳಬೇಕಾಗಿರೋದು, ನಮ್ಮ ಹಲವಾರು ನಮ್ಮ ಭಾರತೀಯ ಪ್ರಜೆಗಳು ನಾನಾ ರೀತಿಯಲ್ಲಿ ಬದುಕೋರು, ಅವರೆಲ್ಲ ಈ ವಿಜ್ಞಾನ ತಂತ್ರಜ್ಞಾನದ ಸೌಲಭ್ಯಗಳನ್ನ ಪಡೆದಿಲ್ಲ. ಮತ್ತೆ ಆಧುನಿಕತೆ ಅಂತ ನಾವು ಆ ಚೌಕಟ್ಟಲ್ಲಿ ಏನನ್ನ ನಾವು ಡಿಫೈನ್ ಮಾಡ್ತೀವೋ ಆ ಆಧುನಿಕತೆಗೂ ಕೂಡ ಬಂದಿಲ್ಲ. ಅವರಿನ್ನೂ ಯಾವುದೋ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಅದರ ಬಗ್ಗೆ ನಾವು ಪ್ರಸ್ತಾಪ ಮಾಡೋದು ಬೇಡ. ನಾವು ಕೇಳಬೇಕಾಗಿರೋ ಪ್ರಶ್ನೆ ಒಂದು, ಅವ್ರಿಗಿರೋ ಬಡತನ, ದಾರಿದ್ರ್ಯ ಇದಕ್ಕೆಲ್ಲ ಏನು ಕಾರಣ ಅನ್ನೋದು ಒಂದು, ಅದು ಮುಖ್ಯವಾದ ಕಾರಣ. 2, ಅವರು ಹಾಗಿದ್ರೆ ತಮ್ಮ ಒಂದು ಜ್ಞಾನ ಶಾಖೆಗಳು ಅನ್ನೋದು ಇಲ್ವಾ ಅವರ ಕೈಲಿ? ಅಂದರೆ ನಾವೆಲ್ಲರೂ ನಮ್ಮ ಜೀವನ ನಡೆಸೋದು ಒಂದು ನಾಲೆಡ್ಜ್ ಸಿಸ್ಟಮ್, ಒಂದು ಸೆಟ್ ಆಫ್ ಬಿಲೀಫ್ಸ್ನ ಇಟ್ಕೊಂಡು. ಒಬ್ಬ ಅವಿದ್ಯಾವಂತನ ಕೂಡ ಅವನಿಗೊಂದು ವರ್ಲ್ಡ್ ವ್ಯೂ ಇಂದ ಅವನು ತನ್ನ ಜೀವನನ ನಡೆಸ್ಕೊಂಡು ಹೋಗ್ತಾನೆ. ಹಾಗಿದ್ರೆ ಇವು